ನಮಸ್ಕಾರ ಬಂಧುಗಳೇ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಹಳ್ಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನೋಡಿ, ಈಗ ನಾವೇನು ಇದುವರೆಗೂ ಸ್ಕೂಲು ಚೆನ್ನಾಗಿದೆ, ಸ್ಕೂಲ್ದು ಸಮಸ್ಯೆ ಇಲ್ಲ, ದಾನಿಗಳು ಇದ್ದಾರೆ, ದಾನನ ಚೆನ್ನಾಗಿ ಮಾಡಿಕೊಡ್ತಾರೆ ಸಾರ್ವಜನಿಕವಾಗಿ ಅಂತೇಳಿ ನಾನು ಇಷ್ಟ ತನಕ ಹೇಳಿದೆ ಕತೆನ. ನೋಡಿ, ಕತೆ ಹೇಳ್ತಾ ಹೇಳ್ತಾ ಏನಾಗುತ್ತೆ ಅಂದರೆ ಎಲ್ಲೋ ಸ್ವಲ್ಪ ವ್ಯತ್ಯಾಸ ಆದಾಗ ಆಮೇಲೆ ಗೊತ್ತಾಗುತ್ತೆ, ಓ ಕತೆ ಈ ಥರ ಇದೆಯಾ, ಕತೆ ಬದಲಾವಣೆ ಮಾಡಬೇಕು ಅಂತ ಅನಿಸುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇದುವರೆಗೂ ನಾನು ಏನು ತೋರಿಸಿದ್ದೀನೋ ಸ್ಕೂಲು ಮತ್ತೊಂದು ಇನ್ನೊಂದು ಗ್ರೌಂಡು ಇದೆಲ್ಲ ಏನು ತೋರಿಸ್ತಾ ಇದ್ದೀನಿ ಅದೆಲ್ಲ ಏನು ತೊಂದರೆ ಇಲ್ಲ, ಅಚ್ಚುಕಟ್ಟಾಗಿದೆ. ನೋಡಿ, ಇಲ್ಲಿ ಇದೇ ಕಾಂಪೌಂಡೊಳಗೆ ಉರ್ದು ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಪಾಠಶಾಲೆ ಊಡಿಗೆರೆ ಹೋಬಳಿ, ಹಿರೇಹಳ್ಳಿ, ತುಮಕೂರು ಜಿಲ್ಲೆ, ತುಮಕೂರು ತಾಲೂಕು ಅಂತಿದೆ. ನೋಡಿ, ಇಲ್ಲಿ ಸೊಂಪಿದೆ, ನೀರಿನ ಸೊಂಪು. ನೋಡಿ, ಓಪನ್ನಾಗಿ ಬಿಟ್ಟಿದ್ದಾರೆ. ನೋಡಿ, ಇದು ಆ್ಯಕ್ಚುಲಿ ಓಪನ್ನಾಗಿ ಬಿಟ್ಟಿದ್ದಾರೆ. ನೋಡಿ, ಇದೇನಾಗುತ್ತೆ ಅಂದರೆ, ನೋಡಿ ಅದರೊಳಗಡೆ ನಾನು ನೋಡ್ತಾ ಇದ್ದೀನಿ. ನೋಡಿ, ಇದರೊಳಗಡೆ ನೋಡಿರಿ ಎಲ್ಲ ನೋಡಿ, ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ನೋಡಿರಿ, ಎಲ್ಲ ಗಲೀಜು. ನೋಡಿ, ಗಲೀಜು ಕ್ಯಾನು, ಮತ್ತೊಂದು ಇನ್ನೊಂದು ವಾಟರ್ ಕ್ಯಾನು ಎಲ್ಲ ತುಂಬ ಇದೆ. ನೋಡಿ, ಆಮೇಲೆ ನೀರು ಫುಲ್ ಇದೆ ಇದರಲ್ಲಿ. ಏನು ಬೀಗ ಮತ್ತೊಂದು ಏನು ಹಾಕಲ್ಲ ಅನಿಸುತ್ತೆ. ನೋಡಿ, ಎಲ್ಲ ನೋಡೋಕ್ಕೇನೋ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಈ ಥರ ಎಲ್ಲ ಮಾಡಿದ್ದಾರೆ. ನೋಡಿ, ಇದು ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ, ಸಣ್ಣವು ದೊಡ್ಡವು ಮಕ್ಕಳೆಲ್ಲ ಓಡಾಡ್ತಿರ್ತಾರೆ. ಸ್ವಲ್ಪ ಮಿಸ್ ಆಗಿ ಏನಾರು ಬಿತ್ತು ಅಂದರೆ ಎಷ್ಟೊಂದು ತೊಂದರೆ ಆಗುತ್ತೆ ನೋಡಿರಿ ಬಂಧುಗಳೇ. ಇದು ನೋಡಿ, ತೆಗೆದು ನೋಡಿ, ಇದು ನೋಡಿ, ಇದು ನೋಡಿ, ನಾನು ನೋಡಿ ಬೇಜಾರಾಯ್ತು ಇವಾಗ. ತೆಗೆದು ಬಿಟ್ಟು ಹೋಗ್ಬಿಡ್ತಾರೆ. ನೋಡಿ, ಮೇಯ್ನು ಬೀಗ ಹಾಕ್ಬೇಕು, ಇದಕ್ಕೆ ಬೀಗನೇ ಹಾಕಿಲ್ಲ. ಶಿಕ್ಷಣ ಇಲಾಖೆಯವರೇ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಶಿಕ್ಷಣ ಇಲಾಖೆಯವರದೇ ತಪ್ಪಿದೆ. ಶಿಕ್ಷಕರಿಗೆ ನೀವು ಬುದ್ಧಿ ಹೇಳಬೇಕು, ಇದೇ ಥರ ಇರಬೇಕು ಸ್ಕೂಲು, ಇದೇ ಥರ ನೀಟ್ನೆಸ್ ಇರಬೇಕು ಅಂತ ತಾವು ಹೇಳಬೇಕು. DDP ಸಾಹೇಬ್ರೇ, BO ಸಾಹೇಬ್ರೇ, ತಮಗೆ ಸಾರ್ವಜನಿಕವಾಗಿ ನಾನು ಮನವಿ ಮಾಡ್ತಾಯಿದ್ದೀನಿ, ದಯವಿಟ್ಟು ಈ ಸೊಂಪಿಗೆ ಬೀಗ ಹಾಕಿಸಿ. ಹೊರಗಡೆ ಇದೆ, ನಾಳೆ ಅನಾಹುತ ಆದಾಗ ಯಾರು ಹೊಣೆ? ನಮ್ಮ ಮಕ್ಕಳಾಗ್ಬೋದು, ನಿಮ್ಮ ಮಕ್ಕಳಾಗ್ಬೋದು, ಯಾರದೇ ಮಕ್ಕಳಾಗಿರಲಿ, ಎಲ್ಲ ನಮ್ಮ ಮಕ್ಕಳಲ್ವ ಸ್ವಾಮಿ. ಆದ್ದರಿಂದ ತಾವು ದಯವಿಟ್ಟು ಇದನ್ನು ಈ ಸೊಂಪಿಗೆ ಒಂದು ಬೀಗ ಹಾಕಿಸಿ ದಯವಿಟ್ಟು. ಆ ಥರ ಹೇಳಿಬಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಶನಿವಾರ ಸ್ಕೂಲಿಲ್ಲ, ಸ್ಕೂಲು ಹಾಫ್ ಡೇ ಮುಗಿದೋಗಿದೆ. ಪೂರ್ತಿ ಸ್ಕೂಲ್ ಇದ್ದಿದ್ದರೆ ನಾನೇ ಸ್ವಲ್ಪ ಮುಖ್ಯೋಪಾಧ್ಯಾಯರನ್ನ ಭೇಟಿ ಮಾಡಿ ಸ್ವಲ್ಪ ಅವರಿಂದ ತಿಳ್ಕೊಬೇಕು, ನಾನು ತಿಳುವಳಿಕೆ ಹೇಳಬೇಕು, ಎರಡೂ ಆಗೋದು. ನೋಡೋಣ, ಬೆಳಗ್ಗೆ ಏನಾದ್ರು ಬಂದರೆ ಈ ಕಡೆ ಅವ್ರ ಮನವರಿಕೆ ಮಾಡ್ತೀನಿ. ಆಗಲಿಲ್ಲ ಅಂದರೂ ಕೂಡ ಇವ್ರು ಯಾರಾದರೂ ನೋಡಿ ಆ ಒಂದು ಸೊಂಪಿಗೆ ಬೀಗ ಹಾಕಿಸ್ಬೇಕಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಜೈ ಕರ್ನಾಟಕ, ಜೈ ಭಾರತ.